ಮುದ್ದೆ ಉಪ್ಪು ಹೆಸರು ಮಾಡ್ಕೊಡೋಣ ಅಂತ ಅನ್ಕೊಂಡು ಬೇಳೆ ತೊಳ್ಕೊಂಡಿದ್ದೀನಿ. ಚೂರು ನೀರು ಹಾಕೋತೀನಿ ಆಯ್ತಾ. ಈಗ ಹೀರೆಕಾಯಿ ಸಿಪ್ಪೆ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ. ಹೀರೆಕಾಯ್ದು ನಿಮಗೆ ನಮ್ಮ ಮನೆ ಅಡುಗೆ ಎಲ್ಲ ಇಷ್ಟ ಆಗುತ್ತಲ್ವಾ? ಅಕ್ಕದ ಇಷ್ಟ, ಅತ್ತೆಗೂ ಇಷ್ಟ, ನಮ್ಮನೆ ಹೌದು ಅಮ್ಮಂಗೂ ಇಷ್ಟ. ಭಾರತೀಯಕ್ಕೂ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಇಷ್ಟ ಆಗುತ್ತೆ, ಖಾರ ಜಾಸ್ತಿ ಆಗುತ್ತೆ. ಅವ್ರಿಗೆ ಚಿತ್ರಾನ್ನ ತುಂಬಾ ಇಷ್ಟ. ನಿಮ್ಮ ಮನೆದು ತುಂಬಾ ಇಷ್ಟ ಚಿತ್ರಾನ್ನ ಅವ್ರಿಗೆ. ಚಿತ್ರಾನ್ನ ಸ್ಪೆಷಲ್ ನಮ್ಮಮ್ಮ. ಹೌದು ಹೌದು. ಬೇಯಿಸ್ಕೊಳಕ್ಕೆ ಇಟ್ಕೊಂಡ್ಬಿಡೋಣ, ಇದ್ರಲ್ಲೇ ಇಟ್ಕೊಳ್ಳೋಣ. ಅಯ್ಯೋ ಉರಿತಾನೆ ಇತ್ತಲ್ಲ ಪುಟ್ಟ, ಇದು ಹೇಳ್ಬೇಕು ತಾನೆ ನೀನು, ನೋಡ್ಬೇಕು ತಾನೆ. ನನ್ನನ್ನು ನೋಡ್ಲಾ? ಚಟ್ನಿ ಹೆಂಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಬಿಡ್ಲಾ? ಸೊ ಇವಾಗ ಫಸ್ಟ್ ನಾನು ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಸೊ ಉಪ್ಸಾರು ಖಾರ ಮಾಡೋದಕ್ಕೆ ನಮ್ಮಮ್ಮ ಒಂಚೂರು ಸೌಂಡ್ ಮಾಡದೇ ಇದ್ರೆ ನಾನು ಒಂಚೂರು ಹೇಳ್ಬೋದು. ಉಪ್ಸಾರು ಖಾರ ಮಾಡೋಕ್ಕೆ ನಾನು ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ. ತೀರಾ ಖಾರ ಇಷ್ಟಪಡದೇ ಇರೋರು ಬ್ಯಾಡಗಿ ಮೆಣಸು ತೊಗೋಬೋದು. ಇಲ್ಲ ತುಂಬ ಖಾರ ಬೇಕು ಅಂತಂದರೆ ಗುಂಟೂರು ಮೆಣಸು ತೊಗೋಬೋದು. ಒಂದು 7-8 ಕೋಡ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಒಂದು ಟೀ ಸ್ಪೂನ್ ಜೀರಿಗೆ, ಇಷ್ಟು ಒಂದು ನಿಂಬೆ ಹಣ್ಣಿಂದ ಹಾಕಿದಷ್ಟು ಹುಣಸೆಹಣ್ಣು, ಆಮೇಲೆ 1 ಟೀ ಸ್ಪೂನು ಪೆಪ್ಪರು, ಆಮೇಲೆ ಒಂದು 10 ಬೆಳ್ಳುಳ್ಳಿ, ಬಿಡಿಸ್ಕೊಂಡಿರೋ ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಕಾಯಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇವಾಗ ಏನು ಅಂತಂದರೆ ಇದು ಯಾವುದನ್ನು ಹುರ್ಕೊಳ್ಳಲ್ಲ ಎಕ್ಸೆಪ್ಟ್ ಫಾರ್ ಮೆಣಸಿನ ಕೋಡು. ಈ ಮೆಣಸಿನ ಕೋಡನ್ನ ಸ್ವಲ್ಪ ಹುರ್ಕೊಂಡ್ಬಿಡೋಣ, ಡ್ರೈ ಫ್ರೈ ಮಾಡ್ಕೊಂಡ್ಬಿಡೋಣ. ಅದಾದಮೇಲೆ ಎಲ್ಲದನ್ನು ಸೇರಿಸಿ ರುಬ್ಕೊಂಡ್ಬಿಡೋದು. ಚಟ್ನಿ ರೆಡಿ ಆಗ್ಬಿಡುತ್ತೆ. ರೆಡಿ ಇದೆ ಆಯ್ತಲ್ಲ. ಸೊ ಈಗ ಕಟ್ಟು ರೆಡಿ ಆಗಿದೆ. ಓಪನ್ ಮಾಡಿ ನೋಡೋಣ. ಎಸ್, ಇದಿಷ್ಟೇನಾ? ಇಷ್ಟೇ. ಅದರದ್ದೇ ಕಟ್ಟಲ್ಲಿ ನಾವು ತಿನ್ಬೋದು. ಖಾರ ಚಟ್ನಿ ಕಲಿಸ್ಕೊಂಡು ತಿನ್ನೋದು. ಒಂಚೂರು ನಿಂಬೆ ಹಣ್ಣು ಹಾಕೊಂಡು ಅದನ್ನ ತೋರ್ಸೋಣ ಹೆಂಗ್ ತಿನ್ನೋದು ಅಂತ. ನಾವ್ ಹೆಂಗ್ ತಿಂತೀವಿ ಅಂತ ಗೊತ್ತಿರುತ್ತೆ ಎಷ್ಟೋ ಜನಕ್ಕೆ. ನಾವ್ ಹೆಂಗ್ ತಿಂತೀವಿ ಅಂತ ತೋರಿಸ್ತೀವಿ ಅಷ್ಟೇ. ಆಯ್ತಾ ತಾಚಿ? ಈಗ ರಿವ್ಯೂ ಟೈಮ್. ರಘು ಕೂತ್ಕೋತಾನೆ, ನಾನು ಕೂತ್ಕೋತೀನಿ. ಹೇಗೆ ಅವನ್ ಫಸ್ಟ್ ಎಕ್ಸ್ಪ್ರೆಷನ್ ಹೇಗಿರುತ್ತೆ ನೋಡೋಣ ತಿನ್ಬಿಟ್ಟು. ಧೃತಿ, ಉಪ್ಸಾರು ಮುದ್ದೆ ತಿಂತ್ಯಾ? ಬೀಜ ತೆಗ್ದು ಬಡ್ಸ್ಮಂಗ್ನೆ ಬಡ್ಸ್ಲಾ? ಯಾ ಒಂದು ಮುದ್ದೆ ನೋಡು. ರಂಗೇಗೌಡದಲ್ಲಿ ನೀನ್ ನನಗ್ ಬಡಿಸಿದ್ದೆ, ಈಗ ನಾನ್ ನಿನಗ್ ಬಡಿಸ್ತಾ ಇದ್ದೀನಿ. ನಾನು ನಿಂಗೆ ತಿನ್ನೋದು ಹೇಳ್ಕೊಟ್ಟಿದ್ದೆ ಅಲ್ಲಿ. ಕರೆಕ್ಟ್. ನನ್ಗೆ ಬಡಿಸಿದ್ಯಲ್ಲ ನೀನು. ಹೌದು, ಸಾಕು 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 ಸಾಕಾ? ಈಗ ಚಟ್ನಿ ಹಾಕ್ತೀನಿ. ನೀನ್ ಕುತ್ಕೋ, ನಿಂಗೂ ಬಡಿಸ್ಬಿಡ್ತೀನಿ. ಇರು ಫಸ್ಟ್ ನೀನ್ ಫಸ್ಟ್ ಇಲ್ಲ 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 ಇಬ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿ. ಆಯ್ತು, ಒಟ್ಟಿಗೆ ಕುತ್ಕೊಳ್ಳೋಣ. ಫಸ್ಟ್ ನೀನ್ ಬಡಿಸ್ಬಿಡ್ತೀನಿ. ಇಷ್ಟ ಹಾಕ್ಲಾ ಚಟ್ನಿ? ಇನ್ನೂ ಜಾಸ್ತಿ ಹಾಕಿ ಬರೋಲ್ಲ, ಹಾಕ್ಬಿಡ್ಬೇಕು. ಮಧ್ಯಕ್ಕೆ ಹಾಕ್ತಿಲ್ಲ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಖಾರ ಇದೆ ಕಣೋದು. ನಿಂಬೆಹಣ್ಣು ಹಿಂಡ್ಲಂಗೆ ಮಗ ಕಣ್ಗೆ ಹಿಂಡದೆ ತಗೋ, ನೀನೇ ಹಿಂಡ್ಕೊ. ನಿಂಬೆಹಣ್ಣು ಹಿಂಡ್ಬಾರ್ದಂತೆ. ತಟ್ಟೆಗೆ ನಿಂಬೆಹಣ್ಣು ಹಿಂಡಂದ್ರೆ ಕಣ್ಣಿಗೆ ಹಿಂಡಿದಾಳ ಮಗನೇ ನಿಮ್ಮಮ್ಮ. ಯಾ ಓಕೆ. ಎಸ್ ಧೃತಿ, ಐ ಆಮ್ ಓಕೆ, ಥ್ಯಾಂಕ್ ಯು. ಚಿನ್ನಿ ನೀನು ತಿನ್ನೋ ಒಟ್ಟಿಗೆ. ತಿಂತೀನಿ ನಿಂಬೆಹಣ್ಣು. ಸಾಕು, ತುಂಬ ಹೊಡಿಬೇಡ. ಆ್ಯಕ್ಚುಲಿ ಚೆನ್ನಾಗಿದೆ ಮಗನ, ವೆರಿ ನೈಸ್. ಇನ್ನೊಂದೆರಡು ತುತ್ತು ತಿನ್ನು. ನಿಜ ಚೆನ್ನಾಗಿದೆ, ನಿಮ್ಗೆ ಒಟ್ಟಿಗೆ ಊಟ ಮಾಡಿ. ಧೃತಿಮಾ, ಅಮ್ಮನ ಊಟ ಮಾಡಬೇಕು. ಒಂದು ಸ್ಟೆಪ್ ಆ ಕಡೆ ಹೋಗ್ಬಿಟ್ಟಾನಿ. ತಿಂತ್ಯಾ? ತಗೋ
ಚಿನಿ ಮಲೆನಾಡಡಿಕೆ ಮೈಸೂರು ವಿಳೆದೆಲೆ ಬೆರೆತರೆ ಕೆಂಪು ಹಾಗೆ ಉಪ್ಸಾರು ಚಟ್ನಿ ಬೆರೆತರೆ ಸಾರು ಕೆಂಪು. ಸೊ ನೀನು ಟೇಸ್ಟ್ ಮಾಡು, ನಿನಗೆ ಹೇಗೆ ಅನಿಸುತ್ತೆ ನೀನು ಮಾಡಿರೋದು ಅಂತ ಗೊತ್ತಾಗುತ್ತೆ. ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ? ಆ್ಯಕ್ಚುಲಿ ಚೆನ್ನಾಗಿದೆ ಕಂದ, ನಿಜ ಚೆನ್ನಾಗಿದೆ. ಬಟ್ ನುಂಗ್ಬೇಕು ಇವತ್ತು, ನೋಡೋಣ ನುಂಗು ಏನಾಗುತ್ತೆ ಅಂತ. ಓಕೆ. ಸೊ ಅಮ್ಮ ಇವತ್ತು ಮುದ್ದೆ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದಾಯಿತು. ಉಪ್ಸಾರು ಮುದ್ದೆ ತಿಂದಿದ್ದು ಆಯಿತು, ಟೇಸ್ಟ್ ನೋಡಿದ್ದು ಆಯಿತು, ತುಂಬ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ ತಿನ್ನಿ.